ನೀವೇನಾದರೂ ಹಸು ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಅಥವಾ ಇರೋ ಕೆಲಸ ಬಿಟ್ಬಿಟ್ಟು ಊರಿಗೆ ಬಂದು ಹಸು ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಅಥವಾ ಬೆಂಗಳೂರಲ್ಲೇ ಇದ್ಕೊಂಡು ಊರಲ್ಲಿ ಫಾರಂ ಮಾಡಿ CC ಕ್ಯಾಮ್ರಾ ಹಾಕ್ಬಿಟ್ಟು ಹಸು ಫಾರ್ಮ್ ಮೇಂಟೈನ್ ಮಾಡ್ತೀನಿ ಅಂದ್ಕೊಂಡಿದ್ದೀರಾ? ಆ ಥರ ಏನಾರು ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಎಲ್ಲ ಬರೀ ನೆಗೆಟಿವ್ನೇ ತೋರಿಸ್ತೀನಿ. ಹಸು ಸಾಕಾಣಿಕೆಯಲ್ಲಿ ಅನಾನುಕೂಲ, ಈ ವಿಡಿಯೋದಲ್ಲಿ ಕೇವಲ ಅನಾನುಕೂಲ ಮಾತ್ರ ಹೇಳ್ತೀನಿ. ಮೊದಲನೇದಾಗಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಒಂದು 10 ಹಸು ಸಾಕ್ತಾನೆ ಅಂತ ನಾವೊಂದು ಉದಾಹರಣೆ ತಗೊಳ್ಳೋಣ. 10 ಹಸು ಮಾಡಬೇಕು ಅಂತ ನಾವು ಹೊರಡ್ತೀವಿ. 10 ಹಸು ಮಾಡಬೇಕು ಅಂತ ಹೊರಟಾಗ ಫಸ್ಟ್ ಬರೋದೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು. ನೀವು ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ, ಬರೀ ಕೆಲಸ ಮಾಡ್ತೀರಿ, ಸಂಬಳ ತಾತೀರಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ವಿತ್ ಜೊತೆಗೆ ಕೆಲಸನೂ ಮಾಡ್ತೀರಾ ನೀವು. ಒಂದು ಇನ್ವೆಸ್ಟ್ಮೆಂಟ್ ಅನಾನುಕೂಲದಲ್ಲಿ ಮೊದಲನೇ ಪಾಯಿಂಟು ಇನ್ವೆಸ್ಟ್ಮೆಂಟು. ಎರಡನೇ ಪಾಯಿಂಟು ನಿಮ್ಮ ಹೊಲಗಳಲ್ಲಿ ಹಸುಗೆ ಮೇವು ಹಾಕೋದು. ಅದೇ ನೀವು ರಾಗಿ ಬೇರೆ ಬೇರೆ ಬೆಳೆದಿದ್ರೆ ಬೇರೆ ಮಾರಾಟ ಮಾಡ್ಬೋದಾಗಿತ್ತು. ಆದರೆ ನೀವು ಹಸು ಸಾಕಿದ್ದೀರಿ, ನೀವು ಮೇವು ಬೆಳ್ಕೋಬೇಕು, ನಿಮ್ಮ ಜಾಗ ವೇಸ್ಟ್ ಆಗುತ್ತೆ. ಇನ್ನು ಮೂರನೇದು, ಹಸು ಸಾಕಾಣಿಕೆ ಮಾಡಿದರೆ ನೀವೆಲ್ಲೂ ಟ್ರಿಪ್ ಹೋಗೋಕ್ಕಾಗಲ್ಲ, ಸ್ನೇಹಿತರ ಜೊತೆ ಹೋಗೋಕ್ಕಾಗಲ್ಲ, ಎಲ್ಲೋ ಬೇರೆ ಕಡೆ ಹೋಗಿ ಹರಟೆ ಹೊಡೆಯೋಕ್ಕಾಗಲ್ಲ, ಅಥವಾ ಬೆಂಗಳೂರಿಗೆ ವಾಪಸ್ ಹೋಗಿ 2 ದಿವಸ ಇರ್ತೀನಿ ಅಂತ ಹೋಗೋಕ್ಕಾಗಲ್ಲ. ಮದುವೆ ಆಗಿದ್ರೆ ನೀವು ನಿಮ್ಮ ಅತ್ತೆ ಮನೆಗೆ ಹೋಗಿ ಒಂದು 3 ದಿವಸ ಇದ್ದು ಬರ್ತೀನಿ ಅಂತ ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ಬೆಳಗ್ಗೆ 5ರಿಂದ ನೀವು ಸ್ಟಾರ್ಟ್ ಮಾಡಿದರೆ ಹಸುಗೆ ಕೆಲಸನ ಪೂರ್ತಿ ಕೆಲಸ ಆಗ್ತಾ ಇರ್ತದೆ. ಮೊದಲು ಹಸು ಎದ್ದು ಮೈ ತೊಳಿತೀರಾ, ಕಸ ಬಾಚ್ತೀರಾ, ಹಾಲು ಕರಿತೀರಾ, ತಿಂಡಿ ಕೊಡ್ತೀರಾ, ಹಾಲು ಹಾಕಕ್ಕೆ ಹೋಗ್ತೀರಾ, ಅಲ್ಲಿಂದ ಬರ್ತೀರಾ, ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ತಿರ್ಗಾ ಹಸು ಮೇವು ಕುಯ್ಯಕ್ಕೆ ಹೋಗ್ತೀರಾ, ಮೇವು ಕುಯ್ಯಕ್ಕೆ ಬರ್ತೀರಿ, ಮೇವು ಹಾಕ್ತೀರಾ. ತುಂಬ ಕೆಲಸ ಇದೆ ಹಸುನಲ್ಲಿ. ಈ ಥರ ಎಲ್ಲ ಇದೆ. ಪ್ಲಸ್ಸು ಇದು ಬೇಸಿಕ್ ಆಯಿತು. ಎಲ್ಲೂ ಹೋಗೋಕ್ಕಾಗಲ್ಲ, ಹಸುನ ಹಾಲು ಕರೀಲೇಬೇಕು, ಈ ಥರ ಎಲ್ಲ ಇದೆ. ಅದೇ ನಾವು ಒಂದು ದಿವಸ ಹಸು ಹಾಲು ಕರೀನಿಲ್ಲ, ಹೊರಗಡೆ ಹೋಗಿದ್ದೋ ಬಂದೋ, ಇವತ್ತೆಲ್ಲ ಕರೆಯೋಕ್ಕಾಗಲೇ ಇಲ್ಲ, ಆಗ ಹಸುಗೆ ಕೆಚ್ಚಲು ಬಾವು ಆಗ್ತದೆ, ತೊಟ್ಟು ಬಾವು ಆಗುತ್ತೆ, ಕೆಚ್ಚಲೇ ಡೆಡ್ ಆಗ್ಬೋದು. ಈ ಥರ ಎಲ್ಲ ಸಮಸ್ಯೆಗಳಾಗ್ತದೆ. ಮತ್ತು ಹಸುದು ಕೆಚ್ಚಲು ಬಾವು ಆಗಲಿಲ್ಲ ಅಂದ್ರೂ ನೀವು ಒನ್ ಟೈಮ್ ಕರೆಕ್ಟಾಗಿ ಅದಕ್ಕೆ ಮೇವು ನೀರು ಕೊಡಲಿಲ್ಲ ಅಂದರೆ ಇನ್ನು 3-4 ದಿವಸ ಬೇಕು ಮತ್ತೆ 10 ಲೀಟ್ರ್ ಹಾಲು ಕೊಡೋಕ್ಕದು. 3-4 ಲೀಟ್ರಿಗೆ ಬಂದ್ಬಿಡ್ತದೆ, ಇಲ್ಲ 5-6 ಲೀಟ್ರಿಗೆ ಬಂದ್ಬಿಡ್ತದೆ. ಹಸುಗಳು ಕಾಯಿಲೆ ಬಂದು ಸತ್ತೋಗ್ತದೆ. ಇವತ್ತು ಹಸು ಚೆನ್ನಾಗಿರ್ತದೆ, ಬೆಳಗ್ಗೆ ಹೊತ್ತಿಗೆ ಸತ್ತೋಗುತ್ತೆ. ಇನ್ನು ಕೆಲವು ಹಸುಗಳು ಗಬ್ಬನೇ ಆಗಲ್ಲ, ಇನ್ನು ಕೆಲವು ಹಸುಗಳು ಲೇಟಾಗಿ ಗಬ್ಬಾಗುತ್ತೆ. ಅಂದರೆ ನಾವು 1 ವರ್ಷಕ್ಕೆ ಒಂದು ಲ್ಯಾಕ್ಟೇಷನ್, ಒಂದು ಕರು ಹಾಕಿಸ್ಬೇಕು ಅಂತ ಟಾರ್ಗೆಟ್ ಇರ್ತದೆ, ಅದು 2 ವರ್ಷ ಆಗ್ಬೋದು. ಆಗ ನಮಗೆ ಬರೋ ಆದಾಯದಲ್ಲಿ ನಷ್ಟ ಆಯ್ತದೆ. ಇನ್ನು ಕೆಲವು ಗೊರ್ಸ್ ಕಾಯಿಲೆ ಅಂತ ಆಗ್ತದೆ. ಇನ್ನು ಕೆಲವು ಸುಮಾರು ಬೇರೆ ಬೇರೆ ಥರದ ಕಾಯಿಲೆಗಳಿದ್ದಾವೆ ಹಸುಗಳಿಗೆ. ಹೊಟ್ಟೆ ಉಬ್ರಿಸ್ಕೊಂಡು ಸತ್ತೋಯ್ತವೆ, ತಿಂಡಿ ಒಂದು ಸ್ವಲ್ಪ ವೇರಿಯೇಷನ್ ಆದ್ರೂ. ಹಸುಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತವೆ. ಇವೆಲ್ಲ ಚಾಲೆಂಜ್, ಇವೆಲ್ಲ ಅನಾನುಕೂಲಗಳು. ಇಷ್ಟೆಲ್ಲ ಆಗ್ತದೆ ಯಾಕೆಂದರೆ ನಾವು ಕಣ್ಣಾರೆ ನೋಡಿದ್ದೀವಿ. ಇವತ್ತು 15 ಲೀಟ್ರ್ ಹಾಲು ಕೊಡ್ತಾ ಇರೋಂಥ ಹಸು ನಾಳೆ ಇರಲ್ಲ, ಸತ್ತೋಗಿರ್ತದೆ. ಯಾಕೆ ಸತ್ತೋಯ್ತು ಅಂತ ಯಾರಿಗೂ ಗೊತ್ತು. ಸತ್ತೋದ್ಮೇಲೆ ತಗೊಂಡೋಗ್ತೀವಿ, ಗುಂಡಿ ತೆಗಿತೀವಿ, ಮುಚ್ತೀವಿ, ಅಷ್ಟೇ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮನುಷ್ಯರಾದರೆ ಯಾಕೆ ಸತ್ತೋದ, ಏನು ಎಂತೂ ಪೋಸ್ಟ್ಮಾರ್ಟಮು, ಆಳು ಮೂಡು, ಏನು ಕಾಯಿಲೆ ಬಂತು, ಅಷ್ಟೇ. BP ಲೋ ಆಗಿ ಸತ್ತೋಗುತ್ತೆ ಹಸು. ಬಿಸಿಲು ಜಾಸ್ತಿ ಆದ್ರೂ ಕೂಡ ಉಸಿರಾಟಕ್ಕೆ ತೊಂದರೆ ಆದರೂ ಸತ್ತೋಗುತ್ತೆ. ಮೇವು ಹೆಚ್ಚು ಕಮ್ಮಿ ಆದರೂ ಸತ್ತೋಗುತ್ತೆ. ಈ ಥರ ಎಲ್ಲ ಅನಾನುಕೂಲಗಳಿದೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಮುಖ್ಯವಾದ ವಿಚಾರ, ನಾವು ಹೊರಗಡೆಯಿಂದ ಹೊಸ ತಂದಾಗ ಅವ್ರು ಹೇಳಿರ್ತಾರೆ, ಈ ಹೊಸ 13 ಲೀಟ್ರ್ ಹಾಲು ಕೊಡ್ತದೆ, ನಿಮಗೆ ಸಕ್ಕದಾಗೈತೆ, ಒಳ್ಳೆ ಜಾತಿ ಕುಲದಲ್ಲಿದೆ, ಸೂಪರ್ ಹೊಸ ಅಂತ ಕಳಿಸ್ತಾರೆ. ಇಲ್ಲಿಗೆ ಬಂದು ನಿಮ್ಮ ಹತ್ರ 8 ಲೀಟ್ರ್ ಹಾಲು ಕೊಡುತ್ತೆ ಅಥವಾ 7 ಲೀಟ್ರ್ ಹಾಲು ಕೊಡ್ತದೆ. ಆಗ ಲಾಸ್ ಯಾರಿಗಾಗೋದು?
ನಮಗೆ ಲಾಸ್ ಆಗೋದು. ಇನ್ನೊಂದು, ಹಸುಗಳಲ್ಲಿ ಗಬ್ಬಾಗಿರ್ತದೆ ಹೊಸ, ಅವರು 8 ತಿಂಗಳು ಹಾಲು ಕರೆದಿರ್ತಾರೆ, ನಿಮ್ಮ ಹತ್ರಕ್ಕೆ ಬಂದು ಹಸು ಡೆವಲಪ್ಮೆಂಟೇ ಆಗಲ್ಲ. ಕೆಲವು ಹಸುಗಳು ಗಬ್ಬದಲ್ಲಿ ಹೊಸ ಮನೆಗೆ ತಂದಿರ್ತೀವಿ, ಕರು ಹಾಕಿದ ಮೇಲೆ ಮೇಕೆ ಹೇಳೋದೇ ಇಲ್ಲ. ಆಗ ನಾವೇನು ಮಾಡ್ತೀವಿ, ಮೇಕೆ ಹೇಳೋಕ್ಕಾಗ್ತಾ ಇಲ್ಲ ಅಂದಾಗ ಅದು ಆಟೋಮೆಟಿಕ್ ಸತ್ತೋಯ್ತು ಅಂತಲೇ ಲೆಕ್ಕ. ಇನ್ನು ನೆಕ್ಸ್ಟು, ಹಸು ಕರು ಹಾಕುತ್ತೆ, ಕಸ ಬೀಳಲ್ಲ. ಇವೆಲ್ಲ ನಿಮಗೆ ಈಗ ಈ ವಿಡಿಯೋದಲ್ಲಿ ಕೇಳ್ತಾ ಇದ್ರೆ ಏನಪ್ಪ ಈ ಥರ ಎಲ್ಲ ಹೇಳ್ತಾನಲ್ಲ ಏನು ಅಂತ ಅನ್ನಿಸ್ಬೋದು. ಈ ವಿಡಿಯೋನ ನೀವು ಕರೆಕ್ಟಾಗಿ ನೋಡಿದರೆ ನಿಮಗೆ ಹಸು ಫಾರ್ಮ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ತಲೆಯೊಳಗೆ ಹೋಗಿರ್ತದೆ, ಈ ಥರ ಕಾಯಿಲೆ ಬರ್ಬೋದು, ಈ ಥರ ಆಗ್ಬೋದು ಅಂತ ಭಾಳ ಕೇರ್ಫುಲ್ಲಾಗಿ ನೋಡ್ಕೋತೀರ. ಹಸು ಕಸ ಬೀಳಲ್ಲ ಅಂತೀವಿ ನಾವು, ನಮ್ಮ ಹಳ್ಳಿ ಭಾಷೆಯಲ್ಲಿ ಸೆತ್ತೆ ಬಿದ್ದಿಲ್ಲ ಅಂತ ಕರಿತೀವಿ. ಅದಾಗುತ್ತೆ. ಅದು ಹಸು ಆ ಥರ ಆದಾಗ 10 ಲೀಟ್ರ್ ಕೊಡೋವಂಥ ಹಸು ನಿಮಗೆ 4ರಿಂದ 5 ಲೀಟ್ರ್ ಕೊಡುತ್ತಷ್ಟೇ. ಒಂದು ಲ್ಯಾಕ್ಟೇಷನ್ ಎಲ್ಲ ಹೋಯ್ತು. ಇನ್ನು ಜೊತೆಗೆ ಹಸು ಓರ್ಗರು ಹಾಕುತ್ತೆ, ಅಂದರೆ ಗಂಡು ಕರು ಹಾಕುತ್ತೆ, ಆಗಲೂ ಲಾಸು ನಿಮಗೆ. ಈ ಥರ ಎಲ್ಲ ತುಂಬ ಲಾಸ್ಗಳಿದೆ ಸ್ನೇಹಿತರೆ. ಹಸು ಮಾಡೋದ್ರಿಂದ, ಹಸು ಮಾಡ್ತಾ ಇರ್ತಾನಲ್ಲ ಆ ವ್ಯಕ್ತಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ, ಬಾಯ್ಬಿಟ್ಟು ಹೇಳಲ್ಲ. ಮೇಲ್ಗಡೆಯಿಂದ ತುಂಬ ಚೆನ್ನಾಗಿದೆ, ಸೂಪರು, ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಡೈಲಿ ದುಡ್ಡು ಬರ್ತಾ ಇರ್ತದೆ, ಹೆಂಗೋ ಟರ್ನ್ ಓವರಿಗೆ ದುಡ್ಡು ಸಿಗ್ತಾ ಇರ್ತದೆ, ನಡೀತಾ ಇರ್ತದೆ ಅಷ್ಟೇ. ಆದರೆ ಕರೆಕ್ಟಾಗಿ ಕೂತ್ಕೊಂಡು ಲೆಕ್ಕ ಬರೆದು ನೀಟಾಗಿ ನೋಡಿದಾಗ ಅದರಲ್ಲಿ ಲಾಭಾಂಶ ಕಮ್ಮಿ ಇದೆ. ಅದಕ್ಕೆ ನಮ್ಮ ಸರ್ಕಾರದವ್ರು ಏನು ಮಾಡಬೇಕು ಅಂದರೆ, ಏನು 35-36 ರೂಪಾಯಿ ಕೊಡ್ತಾರಲ್ಲ ಸಾಲಲ್ಲ, 5 ರೂಪಾಯಿ ಸಹಾಯಧನೂ ಕೊಡ್ತಾ ಇದ್ದಾರೆ. ಎಲ್ಲ ಸೇರಿ ಒಂದು 40 ರೂಪಾಯಿ ಬರ್ಬೋದು. ಈಗ ಅನ್ಸೀಸನಲ್ಲಿ ಏನು ಮಾಡ್ತಾರೆ, 30 ರೂಪಾಯಿ ಮಾಡಿಬಿಡ್ತಾರೆ. ಆಗ ಸಹಾಯಧನ ಅದು ಇದು ಅಂದ್ಕೊಂಡು 35 ಆಗುತ್ತೆ. 35ರಲ್ಲಿ ಏನು ಬರಲ್ಲ. ಇವತ್ತೆಲ್ಲ ಫೀಡು, ಮುಖ್ಯವಾದ ವಿಚಾರ ಫೀಡು. ನಾವೇನು ತಿಂಡಿ ತತ್ತೀವಿ ಪ್ರತಿಯೊಂದು ಜಾಸ್ತಿ ಆಗಿದೆ. 1 kg ಒಳ್ಳೆ ಚೆನ್ನಾಗಿರೋ ಫೀಡ್ ತತ್ತೀನಿ ಅಂದರೆ 35 ರೂಪಾಯಿ ಬೇಕು. 1 kgಗೆ 30ರಿಂದ 35 ರೂಪಾಯಿ ದುಡ್ಡು ಬೇಕು. ವೈಜ್ಞಾನಿಕವಾಗಿ ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ 10 ಲೀಟ್ರ್ ಕೊಡೋ ಹಸುಗೆ ಅಂದರೆ 1 ಲೀಟ್ರ್ ಹಾಲಿಗೆ 500 ಗ್ರಾಮ್ ತಿಂಡಿ ಕೊಡಿ ಅಂತ ಹೇಳ್ತಾರೆ. ಆ ಥರ ನಾವು ಕೊಡೋಕೆ ಹೋದರೆ ಫೀಡಿಂದು ಮತ್ತು ಹಾಲಿಂದು ಹೋಲಿಕೆನೇ ಬರಲ್ಲ, 10 ಪೈಸೆನೂ ಉಳಿಯಲ್ಲ. ಮೇವು ಇದು ಮತ್ತು ನಮ್ಮ ಇಂಡಿವಿಜುವಲ್ ಕೂಲಿ. ಉದಾಹರಣೆಗೆ ನೀವು ಕೆಲಸ ಮಾಡ್ತಾ ಇರ್ತೀರಿ ಬೆಂಗಳೂರಲ್ಲಿ, ಒಂದು 25,000 ಸ್ಯಾಲ್ರಿ ತಗೋತಾ ಇರ್ತೀರ. ಊರಿಗೆ ಬರ್ತೀವಿ, ಆ 25,000ನೂ ಲೆಕ್ಕ ಹಾಕಬೇಕಲ್ವಾ. ಪ್ಲಸ್ಸು ನೀವು ಇಲ್ಲಿ 10 ಲಕ್ಷ ಬಂಡವಾಳ ಹಾಕಿರ್ತೀರಲ್ಲ, ಅದಕ್ಕೂ ಬಡ್ಡಿನೂ ಲೆಕ್ಕ ಹಾಕಬೇಕು ನೀವು 2% ಆಗಿ. ಅಲ್ಲಿ 20,000, ನಿಮ್ದೊಂದು 25,000, 45,000 ಆಯಿತು. 45,000 ನಿಮ್ದು ಉಳಿತೈತಾ? ಅದು ವರ್ಷ ಎಲ್ಲ ಉಳಿತೈತಾ? 12 ತಿಂಗಳೆಲ್ಲ 45 ಉಳಿತಾ ಇದೆಯಾ ನಿಮಗೆ? ಅದನ್ನು ನೀವು ನೋಡಬೇಕಾಗ್ತದೆ. ಜಾಸ್ತಿ ನೆಗೆಟಿವ್ ಹೇಳ್ತಾ ಇದ್ರೆ ತುಂಬ ನೆಗೆಟಿವ್ಗಳಿದೆ. ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ನೆಗೆಟಿವ್ ಅನ್ಕೋತೀನಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳು ಯಾರು ಫಾರ್ಮ್ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಕಳಿಸಿ, ಅವ್ರಿಗೆ ಯೂಸ್ ಆಗ್ಬೋದು. ಆಮೇಲೆ ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಈ ವಿಡಿಯೋ ಯಾಕೆ ಕೇವಲ ನೆಗೆಟಿವ್ ಬಗ್ಗೆ ಮಾಡಿದೆ ಅಂದರೆ ನಿಮ್ಮಗಳಿಗೆ ಮೊದಲು ನೆಗೆಟಿವ್ ಗೊತ್ತಾಗಲಿ ಅಂತ. ಹಸು ಸಾಕಾಣಿಕೆಯಲ್ಲಿ ಲಾಭದಾಯಕನೂ ಇದೆ, ನಷ್ಟನೂ ಇದೆ. ಅಂದರೆ ಅವ್ರವ್ರು ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರವ್ರು ತಿಳ್ಕೊಂಡಿರೋ ನಾಲೆಡ್ಜು ಪ್ಲಸ್ ಹಸು ಸಾಕೋದ್ರ ಮೇಲೆ ತುಂಬ ಅದು ಇದಾಗುತ್ತೆ, ವೇರಿ ಆಗುತ್ತೆ. ಒಂದು ಮನೆಯಲ್ಲಿ ಅದೇ ಮೊದಲು ಹೇಳ್ದಂಗೆ 10 ಲೀಟ್ರ್ ಕೊಡೋ ಹಸು ಇನ್ನೊಂದು ಮನೆಗೆ ಹೋಗಿ 15 ಲೀಟ್ರೂ ಕರೆದಿದ್ದಾರೆ ಕೆಲವರು. ಅದು ಇನ್ನೊಂದು ಮನೆಗೆ ಹೋದ್ರೆ 10 ಲೀಟ್ರ್ ಕೊಡೋ ಹಸು 4 ಲೀಟ್ರ್ ಕೊಡ್ತಾ ಇರ್ತದೆ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಮೊದಲು ನೆಗೆಟಿವ್ಗಳನ್ನ ಹರ್ತ್ಕೊಳ್ಳಿ, ಆಮೇಲೆ ಮುಂದಕ್ಕೆ ಹೆಜ್ಜೆ ಇಡಿ. ನಾಳೆ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಮೊದಲು ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಹಸು ಫಾರ್ಮ್ ಮಾಡಿರೋನ್ನ ಭೇಟಿ ಮಾಡಿ. ಆಮೇಲೆ ದೊಡ್ಡ ಫಾರ್ಮ್ ಭೇಟಿ ಮಾಡೋಕ್ಕೆ ಹೋಗ್ಬೇಡಿ ನೀವು. ಯಾಕೆಂದರೆ ದೊಡ್ಡ ಫಾರಮ್ನ ನೀವು ಭೇಟಿ ಮಾಡಿದರೆ ಅವರು ಆಲ್ಮೋಸ್ಟ್ ನಿಮಗೆ ಅದು ವಿಚಾರಗಳು ಹೇಳಲ್ಲ. ಚೆನ್ನಾಗಿ ನಡೀತಾ ಇದೆಯಪ್ಪ, ನನಗೆ ತಿಂಗಳಿಗೆ 2 ಲಕ್ಷ ಬರ್ತಾಯಿದೆ, 5 ಲಕ್ಷ ಬರ್ತಾಯಿದೆ, ಹಿಂಗೆ ಹೇಳ್ತಾರೆ. ಆದರೆ ನೀವು
1 ಹಸು 2 ಹಸು 3 ಹಸು ಕಟ್ಟಿರ್ತಾನಲ್ಲ ಅವನ್ ತಕೋಗಿ ಕೇಳಬೇಕು. ಇಲ್ಲ ಒಂದು 10 ಹಸುನೇ ಪುಟ್ಟದಾಗ ಒಂದು ಶೆಡ್ ಮಾಡ್ಕೊಂಡಿರ್ತಾನೆ ಕಮ್ಮಿ ಬಜೆಟಲ್ಲಿ. ನಿಮ್ಮ ಕಡೆ ಇರ್ತದೆ, ಒಬ್ಬರು ಐಡಿಯಾ ಮಾಡಿಕೊಂಡಿರ್ತಾರೆ ಕಮ್ಮಿ ಬಜೆಟಲ್ಲಿ ಶೆಡ್ ಮಾಡಿ ಅದರಲ್ಲೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಅಂತರ್ನ ಹೋಗಿ ವಿಚಾರಿಸಿ ನಾಲೆಡ್ಜ್ ಇರೋ ಪರ್ಸನ್ನ ವಿಚಾರಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ